ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಶ್ರವಂತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಎಲ್ಲರಿಗೂ ಶ್ರೀರಾಮನವಮಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೆ. ಇಲ್ಲಿ ನೋಡಿ ಪಾನಕ ಅಂದರೆ ಬೆಲ್ಲದ ಪಾನಕ ಅಲ್ಲ, ಕರ್ಬೂಜ ಹಣ್ಣು ಸ್ವಲ್ಪ ಮಿಕ್ಸಿಗೆ ಓಡಿಸಿ ಒಂದು ಸ್ವಲ್ಪ ಕಟ್ ಮಾಡಿ ಹಾಕಿರೋದು, ಸಕ್ಕರೆ, ನಿಂಬೆಹಣ್ಣು, ನಂತರ ಇಲ್ಲಿ ಒಂಚೂರು ಏಲಕ್ಕಿ ಮತ್ತು ಸಕ್ಕರೆ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡೋಣ. ನೋಡಿ ಹೇಗೆ ಕಾಣಿಸ್ತಿದೆ. ಈಗ ಹೆಸರುಬೇಳೆಗೆ ಏನೇನು ಬೇಕು ಮಾಡೋಕ್ಕೆ, ಹೆಸರುಬೇಳೆ 2 hours ಮುಂಚೆನೇ ನೆನೆಸಿಕ್ಕಿದ್ವಿ. ಈಗ ತೋರಿಸ್ತೀನಿ ಅದಕ್ಕೆ ಏನೇನು ಹಾಕಬೇಕು ಅಂತ. ಮೊದಲನೇದಾಗಿ ಹೆಸರುಬೇಳೆ ನೆನೆಸಾದ್ಮೇಲೆ ಚೆನ್ನಾಗಿ ತೊಳ್ಕೊಳ್ಳಿ ಒಂದು 2-3 ಸರಿ. ಇದರಲ್ಲಿ ತುರಿದಿರೋದು ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ, ನೋಡಿ ಇಷ್ಟು ಹಸಿ ಕೊಬ್ಬರಿ, ಸೌತೆಕಾಯಿ, ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು, ಸಣ್ಣಗೆ ಹಚ್ಕೊಂಡಿರೋದು ಒಗ್ಗರಣೆಗೆ ಹಾಕಬೇಕು. ತೋರಿಸ್ತೇನೆ, ಅದನ್ನು ಮಿಕ್ಸ್ ಮಾಡಿ ತೋರಿಸ್ತೀನಿ ಎಲ್ಲ. ನೀವು ಹಬ್ಬ ಯಾವ ಥರ ಆಚರಣೆ ಮಾಡಿದ್ದೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಕೋಸಂಬರಿ ಫುಲ್ ಎಲ್ಲ ಮಿಕ್ಸ್ ಮಾಡಿ ಇಕ್ಕಿದ್ದೀವಿ. ಲಾಸ್ಟಲ್ಲಿ ಸಾಲ್ಟ್ನ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಇದೇ ಥರ ಇಕ್ಬಿಟ್ಟು ಸಾಲ್ಟ್ನ ಮಿಕ್ಸ್ ಮಾಡ್ಕೊಬೇಕು. ಯಾವಾಗ ನಾವು ಹಂಚ್ತೀವೋ ಆವಾಗ ಎತ್ಕೊಂಡು ಸಾಲ್ಟ್ ಸ್ವಲ್ಪ ಸ್ಪ್ರೆಡ್ ಮಾಡಿ ಹಂಚ್ಕೋಬೇಕು ಅಷ್ಟೇ. ಎಸ್ ನೋಡಿ, ಮಜ್ಜಿಗೆ ರೆಡಿ ಆಯಿತು. ಮೊಸರನ್ನ ಸ್ವಲ್ಪ ಮಿಕ್ಸಿಲಿ ಜಾರಲ್ಲಿ ಓಡಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ಥರ ಸ್ವಲ್ಪ ಒಂದು ಸ್ವಲ್ಪ ಅರ್ಧ ಇಂಚಷ್ಟು ಶುಂಠಿನ ತುರಿದು ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಕೊಡಿ. ಕೊತ್ತಂಬರಿ ಡೈರೆಕ್ಟ್ ಹಾಕ್ಬಿಡಿ, ಇದೇ ಥರ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸಾಲ್ಟ್ ಅಷ್ಟೇ. ಮಜ್ಜಿಗೆ ನೋಡಿ, ಪಾನಕ, ಮಸ್ಕ್ ಮಿಲನ್ ಜ್ಯೂಸ್, ನಂತರ ಕೋಸಂಬರಿ. ಶ್ರೀರಾಮನವಮಿ ಹಬ್ಬದ ಅಡುಗೆ ಇದು. Okay, thanks for watching until the end my video.